ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತೊಗರಿಬೇಳೆ ಹಾಕಿ ಒಂದೊಳ್ಳೆ ರೆಸಿಪಿ ಮಾಡೋಣ. ತೊಗರಿಬೇಳೆ ಹಾಕಿ ವೆಜಿಟೇಬಲ್ ಕಿಚಡಿ ಮಾಡೋಣ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ, ರುಚಿಕರವಾದ ವೆಜಿಟೇಬಲ್ಸ್ ಕಿಚಡಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಒಂದು ಸಲ ಮಾಡ್ಕೊತೀನಿ, ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ನೋಡಿ, ಇವಾಗ ವೆಜಿಟೇಬಲ್ ಕಿಚಡಿ ಮಾಡೋದಕ್ಕೆ ಸ್ವಲ್ಪ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಳ್ಳಿ, ಅಗಲವಾದ ಪಾತ್ರೆ ಇಟ್ಕೊಂಡು ಈ ವೆಜಿಟೇಬಲ್ ಎಲ್ಲ ಬೇಯಿಸ್ಕೊಬೇಕು. ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ. ಈಗ ಇಲ್ಲಿ 2 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಮಾಮೂಲಿಯಾಗಿ 1 ಲೋಟ ಅಕ್ಕಿಗೆ ನಾವು ನೀರು 3 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತೀವಿ ನಾವು. ಇಲ್ಲಿ ನಾವು ಕಿಚಡಿ ಮಾಡೋದಕ್ಕೆ 5 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಈಗ ಕಟ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನೆಲ್ಲ ಸೇರಿಸ್ಕೊಂಡು, ಸ್ವಲ್ಪ ಕೊತ್ತಂಬರಿನೂ ಸಹ ಸೇರಿಸ್ಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ, ವೆಜಿಟೇಬಲ್ ಎಲ್ಲ ಬೇಯೋಕ್ಕೆ ಉಪ್ಪು ಬೇಕಾಗುತ್ತಲ್ವ, ಅದಕ್ಕೋಸ್ಕರ. ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ನಷ್ಟು ಕಲ್ಲರಿಗೆ. ಈ ವೆಜಿಟೇಬಲ್ ಕಿಚಡಿ ಮಾಡೋದಕ್ಕೆ ಒಳ್ಳೆ ಕಲ್ಲರ್ ಇದ್ರೇ ಮಕ್ಕಳು ಸಹ ತಿನ್ನೋದು. ನ್ಯಾಚುರಲ್ ಆಗಿ ನಾವಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಿಮಗೆ ಯಾವ್ದು ಇಷ್ಟ ಇರ್ತದೋ ತರಕಾರಿ ಅದನ್ನು ಸಹ ಸೇರಿಸ್ಕೊಬೋದು. ಬೇಕಾದರೆ ಬಟಾಣಿ ಕಾಳನ್ನೂ ಸಹ ಸೇರಿಸ್ಕೊಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಬೇಯಕ್ಕೆ ಇಟ್ಕೊಳ್ಳೋಣ. ನೋಡಿ, ಇವಾಗ 1 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ಒಂದು 3 ಸಲ ವಾಶ್ ಮಾಡಿಕೊಂಡು ತೊಗೊಂಡಿದ್ವಿ ನಾವಿಲ್ಲಿ. ಅದನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ, ಅಕ್ಕಿನ ಸೇರಿಸ್ಕೊಳ್ಳೋಣ. ಈಗ ಅಕ್ಕಿನೆಲ್ಲ ಸೇರಿಸ್ಕೊಂಡಿದ್ದೀವಿ. ಒಂದು ಸಲ ಈ ರೀತಿಯಾಗಿ ಸೇರಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬಿಡೋಣ. ಅಲ್ಲಿವರೆಗೂ ನಾವು ಇಲ್ಲಿ ಇನ್ನೊಂದು ಕುಕ್ಕರಲ್ಲಿ ತೊಗರಿಬೇಳೆನ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆನ ಸೇರಿಸ್ಕೊಳ್ಳೋಣ. ಅಕ್ಕಿ ಎಷ್ಟು 1 ಲೋಟದಷ್ಟು ಅಕ್ಕಿ ತೊಗೊಂಡ್ರೆ ನಾವು ಇಲ್ಲಿ ಅರ್ಧ ಲೋಟದಷ್ಟು, ಅರ್ಧಕ್ಕಿಂತ 3/4 ಲೋಟದಷ್ಟು, ಇಲ್ಲ ಅರ್ಧ ಲೋಟದಷ್ಟು ತೊಗರಿಬೇಳೆನ ಸೇರಿಸ್ಕೊಂಡು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅಂದರೆ 1 ಈರುಳ್ಳಿ, ದೊಡ್ಡ ಸೈಜಿನ 1 ಈರುಳ್ಳಿ, 2 ಟೊಮ್ಯಾಟೋನ, ದೊಡ್ಡ ಸೈಜಿನ 2 ದೊಡ್ಡ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. ಅದನ್ನು ಸೇರಿಸ್ಕೊಂಡು, ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು, ಒಂದು 3/4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡು ಇಲ್ಲಿ ಒಂದು 3 ವಿಸಿಲ್ನ ಕೂಗಿಸ್ಕೊಳ್ಳೋಣ ಈ ರೀತಿ. ಈಗ 3 ವಿಸಿಲ್ ಬಂದಿದೆ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಪ್ಯಾನೆಲ್ಲ ಬಿಸಿ ಆಗಲಿ ಈ ರೀತಿ. ಈಗ 1ರಿಂದ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ದೊಡ್ಡ ಸ್ಪೂನಿಂದ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೊಳ್ಳಿ. ಬೆಣ್ಣೆ ಬೇಡ, ತುಪ್ಪನೇ ಸೇರಿಸ್ಕೊಬೇಕು. ಬೆಣ್ಣೆ ಹಾಕ್ಕೊಂಡ್ರೆ ಒಂಥರ ಆಗೋಗುತ್ತೆ, ಅದಕ್ಕೋಸ್ಕರ ಬೇರೆಯೇ ಟೇಸ್ಟ್ ಆಗೋಗುತ್ತೆ. ಈಗ ನಾವಿಲ್ಲಿ ಒಂದು ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕೋದಕ್ಕೆ ನಮಗೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಕೊಬ್ಬರಿನ ತುರ್ಕೊಂಡಿದ್ದೀವಿ ಈ ರೀತಿ. ಒಗ್ಗರಣೆ ಮಾಡೋದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಸ್ವಲ್ಪ
ಸಾಸಿವೆ ಜೀರಿಗೆನ ತಗೊಳ್ಳಿ ಒಂದು ಸ್ವಲ್ಪ. ನೋಡಿ, ಸಾಸಿವೆ ಜೀರಿಗೆ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು ನೋಡಿ. ಈಗ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಪೆಪ್ಪರ್ ಪೌಡ್ರು ಖಾರಕ್ಕೆ ಬೇಕಲ್ವ, ಅದಕ್ಕೆ. ಬರೀ ಹಸಿಮೆಣಸಿನ್ಕಾಯಿ ಖಾರ ಸಾಕಾಗೋದಿಲ್ಲ. ಸ್ವಲ್ಪ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿಕೊಡಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಕಿಚಡಿಗೆ ಹಿಂಗು ಬೇಕೇ ಬೇಕು. ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ಳಿ. ಸ್ವಲ್ಪ ಕರಿಬೇವು, ಉದ್ದುದ್ದಾಗಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಸ್ವಲ್ಪ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸ್ಕೊಂಡಿದ್ವಿ. ಪೆಪ್ಪರೇ ಹಾಕ್ಕೊಬೋದು, ಅದು ಬಾಯಿಗೆ ಸಿಗ್ತದೆ, ಮಕ್ಕಳೆಲ್ಲ ತಿನ್ನೋದಿಲ್ಲ. ಈ ರೀತಿ ಪೆಪ್ಪರ್ ಪೌಡ್ರನ್ನೇ ಸೇರಿಸ್ಕೊಂಡ್ಬಿಟ್ರೆ ಚೆನ್ನಾಗಿರ್ತದೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಈಗ 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟೆಲ್ಲ ಸೇರಿಸ್ಕೊಂಡಾದ್ಮೇಲೆ ಈಗ ತುರ್ಕೊಂಡಿರುವಂಥ ಒಂದು ಅರ್ಧ ತೆಂಗಿನಕಾಯಿನ ಚೆನ್ನಾಗಿ ತುರ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಂಡು ಕೊತ್ತಂಬರಿನೂ ಸಹ ಸೇರಿಸ್ಕೊಂಡು ಈ ರೀತಿ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಒಗ್ಗರಣೆ ರೆಡಿಯಾಗಿದೆ. ಈಗ ಆಗಲೇ ಬೇಯಕ್ಕೆ ಹಾಕ್ಕೊಂಡಿದ್ವಲ್ಲ ಅಕ್ಕಿನೆಲ್ಲ ಹಾಕಿ, ತರಕಾರಿ ಎಲ್ಲ ಹಾಕಿ ಬೇಯಕ್ಕೆ ಹಾಕ್ಕೊಂಡಿದ್ವಿ, ಅದೂ ಸಹ ಚೆನ್ನಾಗಿ ಬೆಂದಾಗಿದೆ. ಇವಾಗ ಬೇಯಿಸ್ಕೊಂಡಿರುವಂಥ ತೊಗರಿಬೇಳೆ ನೋಡಿ, ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತೊಗೊತೀರೋ ಅದರಲ್ಲಿ 1 ಲೋಟ ಅಕ್ಕಿ ತೊಗೊಂಡ್ರೆ 1 ಲೋಟನೂ ತೊಗರಿಬೇಳೆ ತೊಗೊಬೋದು. ಇಲ್ಲ ನಿಮಗೆ ಜಾಸ್ತಿ ಬೇಳೆ ಅನಿಸಿದ್ರೆ 3/4 ಲೋಟದಷ್ಟು ತೊಗೊಳ್ಳಿ. ನಾನಿಲ್ಲಿ 3/4 ಲೋಟದಷ್ಟು ತೊಗರಿಬೇಳೆನ ತೊಗೊಂಡಿದ್ದೆ. ಒಂದು ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೊಳ್ಳಿ. ಯಾವುದನ್ನೂ ಸ್ಕಿಪ್ ಮಾಡಬಾರ್ದು, ಎಲ್ಲನೂ ಸೇರಿಸ್ಕೊಬೇಕಾಗಿರೋದೆ, ಅದಕ್ಕೆ ಟೇಸ್ಟಿಯಾಗಿ ಬರ್ತದೆ. ಹಾಲನ್ನು ಸಹ ಸೇರಿಸ್ಕೊಂಡಿದ್ದೀವಿ. ಈಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಇಲ್ಲಿ ಒಗ್ಗರಣೆ ಹಾಕಿರೋದನ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇದು ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಇದು ಬಾಣಂತಿಯರಿಗೂ ಸಹ ಕೊಡ್ಬೋದು. ಹೆಸರುಬೇಳೆ ಹಾಕ್ಬಿಟ್ರೆ ಕೊಡೋಕ್ಕಾಗೋದಿಲ್ಲ, ಅದಕ್ಕೆ ತೊಗರಿಬೇಳೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ತುಂಬ ಟೇಸ್ಟಿಯಾಗಿ ಇರ್ತದೆ. ಮಕ್ಳಿಗೂ ಸಹ ಶೀತನೂ ಆಗೋದಿಲ್ಲ ಈ ರೀತಿ ಮಾಡಿಕೊಟ್ರೆ. ಕೆಲವ್ರಿಗೆ ಹೆಸರುಬೇಳೆ ತಿಂದರೆ ಶೀತ ಆಗೋಗುತ್ತಲ್ವ, ಅದಕ್ಕೋಸ್ಕರ ತೊಗರಿಬೇಳೆ ಹಾಕ್ಕೊಂಡು ಈ ರೀತಿ ಕಿಚಡಿ ಮಾಡ್ಕೊಳ್ಳಿ, ವೆಜಿಟೇಬಲ್ ಕಿಚಡಿ. ಈ ಸಣ್ಣ ಮಕ್ಳಿಗೂ ಸಹ ಇಷ್ಟ ಆಗುತ್ತಿದ್ದು. ವೆಜಿಟೇಬಲ್ಸು ಸಹ ಸೇರಿಸ್ಕೊಂಡಿದ್ದೀವಲ್ಲ ನೋಡಿ, ಬಿಸಿ ಬಿಸಿಯಾದ ವೆಜಿಟೇಬಲ್ ಕಿಚಡಿ ರೆಡಿಯಾಗಿದೆ. ಒಲೆ ಮೇಲೆ ನಿಂತ್ಕೊಂಡಿರುವಾಗ ಲವಿಂದ ಅಡುಗೆ ಮಾಡಿ, ಸುಮಾರಾಗಿರೋ ಅಡುಗೆನೂ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಬಿಸಿ ಬಿಸಿಯಾದ ವೆಜಿಟೇಬಲ್ ಕಿಚಡಿ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.